ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶ್ರೀ ವಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವೆಯ್ಟ್ ಲಾಸ್ ಮಾಡೋವಂತಹ ಜನರಿಗೆ ಅದ್ಭುತವಾದ ಜ್ಯೂಸನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸ್ತಾ ಇದ್ದೀವಿ. ಆ ಜ್ಯೂಸ್ ಯಾವುದು, ಯಾವ ರೀತಿ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾನು ಮಾಡ್ತಾ ಇರೋವಂತಹ ಜ್ಯೂಸ್ ಬಂದು ಸೋರೆಕಾಯಿಂದ ಮಾಡ್ತಿರೋದು. ಸೋರೆಕಾಯಿ ಜ್ಯೂಸನ್ನು ಕುಡಿದ್ರೆ ಖಾಲಿ ಹೊಟ್ಟೆಯಲ್ಲಿ ಡೆಫಿನೆಟಾಗಿ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ, ಮೊದಲನೇದಾಗಿ ರೆಸಿಪಿ ನೋಡೋಣ. ಇದರಲ್ಲಿ ಕಾಲು ಭಾಗದಷ್ಟು ಸೋರೆಕಾಯನ್ನ ತುರಿದಿಟ್ಕೊಂಡಿದ್ದೆ. ಆ ತುರಿದಿಟ್ಕೊಂಡಿರೋಂಥ ಸೋರೆಕಾಯನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನಂತರದಲ್ಲಿ 8ರಿಂದ 9 ತುಳಸಿ ದಳವನ್ನು ತೊಳೆದು ಹಾಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಜ್ಯೂಸಿಗೆ. ಬೇಕಿದ್ದರೆ ಟ್ರೈ ಮಾಡಿ ಕುಡಿದು ನೋಡಿ. ನಾನಿಲ್ಲಿ ವೈಟ್ ಕಾಳುಮೆಣಸನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕಪ್ ಕಾಳುಮೆಣಸನ್ನು ಬಳಸಬಹುದು. ಇದು ಜ್ಯೂಸಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮಗೆ ಏನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇರೋದಿಲ್ಲ. ಕಾಳುಮೆಣಸನ್ನು ಹಾಕಿದ ನಂತರ ನೀರನ್ನು ಹಾಕಿ ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಬೇಕಿದು. ಫೈನ್ ಪೇಸ್ಟ್ ಆದಮೇಲೆ ಮತ್ತೆ ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿ ಕುಡಿಬಹುದು. ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀವಿ. ಈಗ ನಾನು ಈ ಸೋರೆಕಾಯಿಂದ ಯಾವ್ಯಾವ ರೀತಿ ಬೆನಿಫಿಟ್ಸ್ ಇದೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಇದು 96% ವಾಟರ್ ಕಂಟೆಂಟ್ ಇರೋದ್ರಿಂದ ಸೋರೆಕಾಯಿ ಹೈಡ್ರೇಷನ್, ಬಾಡಿಗೆ ಒಳ್ಳೆ ಹೈಡ್ರೇಷನ್ ಕೊಡುತ್ತೆ. ಇದು ಬೇಸಿಗೆಗಾಲದಲ್ಲಿ ಕುಡಿಯೋದ್ರಿಂದ ಇನ್ನೂ ನಿಮಗೆ ಉತ್ತಮವಾದ ಮಾರ್ನಿಂಗ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಮತ್ತು ಇದು ಲೋ ಇನ್ ಕ್ಯಾಲರೀಸ್, ಕ್ಯಾಲರಿ ಕಡಿಮೆ ಇರೋದ್ರಿಂದ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಸಹಕಾರಿಯಾಗಿರುತ್ತೆ. ನೀವು ವೆಯ್ಟ್ ಲಾಸ್ ಖಂಡಿತವಾಗಿ ಮಾಡ್ತೀರಿ. ವಾರದಲ್ಲಿ 1-2ರಿಂದ 3 ಸರಿ ಈ ಸೋರೆಕಾಯಲ್ಲಿ ಮಾಡಿದಂಥ ಪಲ್ಯಗಳನ್ನು, ಸೋರೆಕಾಯಿ ಜ್ಯೂಸನ್ನು ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಕುಡಿದ್ರೂ ಕೂಡ ಬೆನಿಫಿಟ್ ಸಿಗುತ್ತೆ ನಿಮಗೆ. ಆಮೇಲೆ ಇದು BP ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಪ್ರೆಷರನ್ನು. ಅದರಿಂದ ಏನಾಗುತ್ತೆ, ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಇದು ಡೈಜೆಸ್ಟಿವ್ ಸಪೋರ್ಟ್ ಕೂಡ. ಯಾರ್ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಈ ಜ್ಯೂಸನ್ನು ಟ್ರೈ ಮಾಡಿ ಕುಡಿದು ನೋಡಿ. ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಂತರದಲ್ಲಿ ಇದು ಬ್ಲಡ್ ಶುಗರ್ ಕೂಡ ಕಡಿಮೆ ಮಾಡುತ್ತೆ. ಯಾರ್ಯಾರು ಶುಗರ್ ಪೇಷಂಟ್ ಇದ್ರೆ ಇದನ್ನು ಜ್ಯೂಸನ್ನ ಖಂಡಿತವಾಗಿ ಟ್ರೈ ಮಾಡಿ. ನಿಮ್ಮ ಬ್ಲಡ್ ಶುಗರ್ ಕೂಡ ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಈ ಫ್ಯಾಟಿ ಲಿವರ್ ಸಮಸ್ಯೆ ಇರೋವಂಥವ್ರು ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಇರೋವಂಥವ್ರು ಈ ಜ್ಯೂಸನ್ನು ಕುಡೀರಿ. ನಿಮ್ಮ ಸ್ಟೋನು ಮತ್ತು ಫ್ಯಾಟಿ ಲಿವರಲ್ಲಿ ಏನು ಬ್ಯಾಡ್ ಕೊಲೆಸ್ಟ್ರಾಲಿಂದನೇ ಫ್ಯಾಟಿ ಲಿವರ್ ಆಗೋದು. ಸೊ ಆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಇದು ನಮ್ಮ ಬಾಟಲ್ ಗಾರ್ಡ್ ಜ್ಯೂಸ್ ರೆಸಿಪಿ. ಇದನ್ನು ಕುಡಿದು ನೋಡ್ರಿ, ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ನಾನು ಮಾರ್ನಿಂಗ್ ಕುಡಿತೀನಿ. ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಿಗೆ ತುಂಬಾ ಒಳ್ಳೆ ಜ್ಯೂಸ್, ಆರೋಗ್ಯಕ್ಕೆ ಉತ್ತಮವಾದ ಆಹಾರ. ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.